ಜೂನ್ 15ರಂದು ಇಡೀ ಧಾರವಾಡ ಜಿಲ್ಲೆಯನ್ನು ಬೆಚ್ಚಿ ಬೀಳಿಸಿದಂತ ಯೋಗೇಶ್ ಗೌಡರ ಹತ್ಯೆ ಪ್ರಕರಣದ ತೀರ್ಪು ಇಂದು ಬೆಂಗಳೂರಿನ ಜನಪ್ರತಿನಿಧಿ ವಿಶೇಷ ನ್ಯಾಯಾಲಯ ಒಂದು ತೀರ್ಪು ಪ್ರಕಟಣೆಯನ್ನು ಮಾಡಿರುವಂತದ್ದು. ಇದರ ಕುರಿತಂತೆ ಮಾತನಾಡೋದಕ್ಕೆ ಯೋಗೇಶ್ ಗೌಡರ ಧರ್ಮಪತ್ನಿಯಾದಂತ ಬಲ್ಲಮ್ಮ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡ್ಸ್ತಾ ಹೋಗೋಣ. ಮೇಡಮ್, ಇವತ್ತು ತಮ್ಮ ಯಜಮಾನರನ್ನು ಕಳೆದುಕೊಂಡಂತ ಏನು ಹತ್ಯೆ ಮಾಡಿದಂತ 16 ಆರೋಪಿಗಳಿಗೆ ಇವತ್ತು ಶಿಕ್ಷೆ ಪ್ರಮಾಣ ಪ್ರಕಟ ಮಾಡಿರುವಂತದ್ದು ಏನು ಹೇಳ್ತಾ ಇದೆ ಮೇಡಮ್? ಫಸ್ಟ್ ನ್ಯಾಯಾಲಯಕ್ಕೆ ನ್ಯಾಯಾಧೀಶರಿಗೆ ನಾವು ತಲೆಬಾಗ್ತೇವೆ ಸರ್. ಅದು ನ್ಯಾಯಾಧೀಶರು ಕೊಟ್ಟಿದ್ದ ತೀರ್ಪಿಗೆ ನ್ಯಾಯಾಲಯಕ್ಕೆ ಅವ್ರೇನ ತಗೊಂಡಾರ ನಿರ್ಣಯ ಅದಕ್ಕೆ ನಾವು ಕೂಡ ತಲೆಬಾಗ್ಬೇಕು. ಯಾಕಂತಂದ್ರೆ 10 ವರ್ಷ ಪ್ರಕರಣ ಮೇಡಮ್. ಯಾಕಂತಂದ್ರೆ ನೀವು ಕಂಪ್ಲೇಂಟ್ ಕೊಡ್ತೀರಾ ಧಾರವಾಡ ಉಪನಗರದಲ್ಲಿ, ಆ ಒಂದು ತನಿಖೆ ನಡೆಯುತ್ತೆ, ಲೋವರ್ ಕೋರ್ಟ್ ನಲ್ಲಿ ಕೇಸಿನ ಒಂದು ದಿಕ್ಕೇನೆ ಬದಲಾಗುತ್ತೆ. ತದನಂತರ ಸಿಬಿಐ ಬಂದವರ ನಂತರ ಮೇಲೆ ನಿಜವಾದ ಆರೋಪಿಗಳು ಬಂಧನವಾಗ್ತಾರೆ. ಈಗ ಆ ಎಲ್ಲ 16 ಆರೋಪಿಗಳು ಈಗ ಬಂಧನ ಆದ ಶಿಕ್ಷೆ ಪ್ರಮಾಣ ಪ್ರಕಟವಾಗಿರುವಂತದ್ದು. ಶಿಕ್ಷೆ ಪ್ರಕಟ ಆಗೈತೆ ಅಂತಂದ್ರ ಅದ್ರ ಬಗ್ಗೆ ನಂಗೆ ಮಾತಾಡಕ್ ನನ್ ಕಡೆ ಮಾತಿಲ್ಲ ಸರ್. ಬೇರೆ ಕೇಳ್ರಿ ಹೇಳ್ತೀನಿ. ಮೇಡಮ್, ಏನ್ ಅನಿಸ್ತಾ ಇದೆ? ಯಾಕಂತಂದ್ರೆ ಇಷ್ಟು ವರ್ಷ ನೀವು ಹೋರಾಟ ಮಾಡಿದ್ರಿ, ಗಂಡನ್ ಕಳ್ಕೊಂಡ್ರಿ, ಜೀವನ ನಡೆಸ್ತಾ ಇದ್ದೀರಾ, ಮಕ್ಕಳ ಜೀವನ ಏನೆಲ್ಲ ಕಷ್ಟ ಆಯ್ತು ಸರ್ ಈ 10 ವರ್ಷದಲ್ಲಿ ಯಜಮಾನರು? ಯಜಮಾನ್ರು ಕಳ್ಕೊಂಡು ಸಾಕಷ್ಟು ಕಷ್ಟಪಟ್ಟೇವ್ ಸರ್. ಯಾಕಂದ್ರ ನನ್ ಗಂಡನ ತಂದಿ, ನನ್ ಗಂಡನ ತಾಯಿ, 4 ಮಕ್ಕಳು ಅನ್ನೋಕಿನ ನನ್ ಗಂಡನ ನನ್ನ ಹಡದ್ ಮಗನ್ ಗತೆನ ನನ್ ಗಂಡನ್ ಜೋಪಾನ ಮಾಡಿದ್ದೆ. ಅವರು ಕೂಡ ನನ್ ಮಗಳ ಗತೆನ ಜೋಪಾನ ಮಾಡಿದ್ರ. ನಾವ್ ಯಾವತ್ತು ಗಂಡ ಹೆಂಡತಿ ಅನ್ನೋಕಿನ ನಾವಿಬ್ರು ಫ್ರೆಂಡ್ಶಿಪ್ ಆಗಿ ನಾವ್ ಬಾಳ ಚಂದ ಜೀವನ ಇತ್ತು ನಮ್ದು. ಇವತ್ತು ಅವ್ರನ್ನ ಕಳ್ಕೊಂಡ ಸಾಕಷ್ಟು ನರಕ ಅನುಭವಿಸೇನಿ. ಯಾಕಂತಂದ್ರೆ ಅನ್ಯೋನ್ಯವಾಗಿ ಜೀವನ ಮಾಡಿಕೊಂಡು ಬಂದಂತ ದಂಪತಿಗಳು, ಕ್ಷೇತ್ರ ಜನ ನಿಮ್ಮನ್ನು ಕೈ ತಲೆ ಮೇಲೆ ಎತ್ತಿದ್ರು. ಏಕಾಏಕಿ ಇಂತ ಒಂದು ದುರ್ಘಟನೆ ನಡಿಬಾರ್ದಂತ ದುರ್ಘಟನೆ ನಡೆದು ಹೋಗ್ಬಿಡ್ತು. ಈ ಒಂದು ನರಕ ಯಾತನೆ ಈ ಟೈಮ್ ನಲ್ಲಿ ನೀವು ಅನುಭವಿಸಿದ್ರಿ. 4 ಮಕ್ಕಳು ಕಟ್ಕೊಂಡ್ರಿ, ಶಿಕ್ಷಣ ನೋಡ್ಬೇಕು, ಇನ್ನೊಂದ್ ಕಡೆ ಅಪವಾದ ಆರೋಪಗಳು ಪಟ್ಟಿ ತಮ್ಮ ಮೇಲೆ ಸಾಕಷ್ಟು. ಇದನ್ನ ಹೇಳ್ತೀರ? ಆರೋಪ ಅನ್ನೋಕಿನ ಸರ್ ಮನ್ಯಾನವ್ರು ಬಿಟ್ರ ನನ್ ಕ್ಷೇತ್ರದ ಜನ ಯಾರು ನನ್ಗ ಆರೋಪ ಮಾಡಿಲ್ಲ. ಯಾಕಂದ್ರ ಒಂದ್ ಹೆಣ್ಮಗಳಿಗೆ ಅವ್ ಯಾವತ್ತು ಯಾರು ಆರೋಪ ಮಾಡಕ್ಕೂ ಸಾಧ್ಯ ಇಲ್ಲ, ಮಾಡುದು ಇಲ್ಲ. ಸುಮ್ನೆ ಮನ್ಯಾನವ್ರ ಹಂಗಂತಾರ ಹಿಂಗಂತಾರ. ಅದಕ್ ಯಾಕಂದ್ರ ಜನ ಎದುರಿಗೆ ಬಂದ್, ಯಾಕಂದ್ರ ಅವ್ರು ಯಾವತ್ತಿದ್ರು ನಮ್ ಕೂಡ ಒಂಥರ ಮನ್ಯಾನವ್ರಂಗ ಬೆರ್ತಾರ. ನಾವು ಅವ್ರ ಜೊತೆ ಅವ್ರ ಮಗಳಾಗೆ ನಡ್ಕೊಂಡನಿ. ಯಾವತ್ತು ನಮ್ ಕ್ಷೇತ್ರ ಜನ ಒಂದ್ ದಿನಾನು ಇನ್ನೂ ಮಠ ಬಿಟ್ಕೊಟ್ಟಿಲ್ಲ, ಮುಂದೂ ಬಿಟ್ಕೊಡುಲ್ಲ. ನನ್ ಬಗ್ಗೆ ಅವ್ರು ಯಾವತ್ತು ಕೆಟ್ಟ ಮಾತಾಡಿನೂ ಇಲ್ಲ. ನಾ ಕ್ಷೇತ್ರ ಜನದ ಬಗ್ಗೆ ಯಾವತ್ತು ಕೆಟ್ಟದಾಗಿ ಮಾತಾಡುದಿಲ್ಲ. ನಮ್ ಇನ್ನೊಂದು ವಿಚಾರ ಏನಂತಂದ್ರೆ, ಏನು ಕೆಳಗಡೆಗೆ ಲೋವರ್ ಕೋರ್ಟ್ ನಲ್ಲಿ 6 ಆರೋಪಿಗಳ ಬಂಧನ ಆಗ್ತಿದೆ. ಈಗ ಸಿಬಿಐ ದವರು ಎಂಟರ್ ಆಗಿ ಶಿಕ್ಷೆ ಪ್ರಮಾಣ ಕೊಟ್ಟಿರುವಂತದ್ದು. ಇದರಲ್ಲಿ ಬಂದಂತಹ ಸ್ವಲ್ಪ ಸಹಾಯಧನವನ್ನು ನ್ಯಾಯಾಧೀಶರು ತಮ್ಮ ಕುಟುಂಬಕ್ಕೆ ನೀಡಬೇಕು ಅನ್ನೋದು ಅಪೇಕ್ಷೆ ಪಟ್ಟಿದೆ. ಅದೇನೋ ಒಂದ್ ಮಕ್ಕಳ ಸಾಲಿ ಕಲ್ಯಾತಾವ, ಮುಂದ್ವರ್ಸ್ಲಿ. ಯಾಕಂದ್ರ ನಿಗಂಗಿಲ್ಲ ಅಂತೇಳಿ ಏನಾದ್ರು ಅರ್ಧಕ್ಕ ಸಾಲಿ ಬಿಡಿಸಿ ಮದ್ವಿ ಪದ್ವಿ ಮಾಡಿಗಿಡಾಳ ಅನ್ನುವಂತಾದ ನ್ಯಾಯಾಧೀಶರಿಗೆ ನ್ಯಾಯಾಲಯಕ್ಕ ಅದು ಗೊತ್ತಾಗೈತಿ. ಅವ್ರ ಮುಂದ್ ನಾವು ಕೂಡ ಸಾಕಷ್ಟು ಸರಿ ಹೇಳ್ಕೊಂಡನಿ. ಅದಕ್ಕೆ ಅವ್ರ ನ್ಯಾಯಾಲಯ ನನ್ ಮಕ್ಳಿಗೆ ಒಂದ್ ಸಹಾಯ ಮಾಡೈತಿ. ಅದಕ್ಕೆ ನಾನು ಅವ್ರಿಗೆ ತುಂಬ ಹೃದಯ ಧನ್ಯವಾದ ಹೇಳ್ತೇನೆ. ಅವ್ರ ಎದುರಿಗೆ ಇದ್ದಿದ್ರಂತ ಅವ್ರ ಕಾಲ್ ಬೀಳ್ತಿದ್ದೆ. ಇನ್ನು ಏನ್ ಹೇಳುದು? ಒಂದೇ ವರ್ಡ್ ನಲ್ಲಿ ಹೇಳೋದಾದ್ರೆ ಮೇಡಮ್, ಇವತ್ತು 16 ಮಂದಿಗೆ ಏನು ಆರೋಪಿತರಿಗೆ ಜೀವಾವಧಿ ಶಿಕ್ಷೆ ಅಂತ ಆಗಿರುವಂತದ್ದು. ಒಂದೇ ವರ್ಡ್ ನಲ್ಲಿ ತಮಗೆ ಏನ್ ಅನ್ಸುತ್ತೆ ಅದನ್ನ ಹೇಳಿ. ಅದ ನ್ಯಾಯ ಸಿಕ್ಕಿದೆ ಅನ್ಸುತ್ತೆ. ಇಷ್ಟ ದಿನ ನನ್ ಮಕ್ಳುನು ಸಾಕಷ್ಟು ಕಷ್ಟಪಟ್ಟಾವ. ಸ್ವಲ್ಪ ಅವ್ರ ಮಕ್ಳಿಗೆ ಕಷ್ಟ ಅನ್ನೋದೇನಂತ ಗೊತ್ತಾಗ್ಲಿ ಅಂತ ಅಷ್ಟೇ. ಯಾಕಂದ್ರೆ ಮೇಡಮ್, ಈ ಆರೋಪಿ ಪ್ರಕರಣದಲ್ಲಿ ಏನ್ 16 ಜನ ಇದ್ದಾರೆ. ಪ್ರಕರಣ ನ್ಯಾಯಾಧೀಶರ ಮುಂದೆ ನಿಂತಾಗ ತಮ್ಮ ಮಕ್ಕಳು, ತಮ್ಮ ಕುಟುಂಬ, ತಮ್ಮ ಮನೆತನ ನೆನಪಾಯ್ತು. ಈಗ ಕಳೆದುಕೊಂಡಂತ ನೀವು, ತಮಗೆ ನೆನಪಾದಂತ ಕುಟುಂಬ, ಸತ್ತು ಹೋದ ಕುಟುಂಬಗಳನ್ನ ಯಾಕೆ ನೆನೆಸ್ಕೊಳ್ಳಿಲ್ಲ ಅಂತ ಅನ್ಸ್ಲಿಲ್ವ ಸರ್? ನಾ ಇವತ್ತ ಏನೋ ಅವ್ರು ಎಲ್ಲೋ ಒಂದ್ ವರ್ಷ 2 ವರ್ಷ ಒಳಗ ಸಬ್ಜನ ಅಲ್ಲ ಇಲ್ಲಿ ಅದಾರ, ಊರ್ ಮೇಲೆ ಕೆಲ್ಸ ಹೋಗ್ಯಾರ. ಅವ್ರ ಬಂದ್ ನಮ್ ಮಗಲ್ದಾಗ ಕುಂತಾರ ಅಂತಂದ್ರ ಸಂತೋಷ ಪಡ್ಬೋದಿತ್ತು ಸರ್. ಅವ್ರ ಇಲ್ಲ, ಏನ್ ಸಂತೋಷ ಪಡೋದು ಹೇಳ್ರಿ? ಅವ್ರ ಅದಾರಪ್ಪ. ಈಗ ದಾರ್ಯಾಗ ಹೋಗೋರಿಗೆ ಅಪ್ಪ ಅಂದ್ರ ನನ್ ಮಕ್ಳು ಯಾರು ಹೂ ಅಂತಾರ? ಅನ್ನಂಗಿಲ್ಲ. ಅದ ಅಪ್ಪ ಅನ್ನುವಂತಾದ್ ಮನ್ಯಾಗಿದ್ದಿದ್ರ ಈಗ ಹೇಳ್ತಾರಲ್ಲ, ಅವರು ಕೂಡ ನಮ್ ಮೆಸೇಜ್ ಬಂದಿತ್ತು ಮಾಡಿತ್ತು ಅಂತ ಹೇಳಿ ಅವರು ಒಂಚೂರು ಏನಾರ ನಮಗ ಸುಳು ಕೊಟ್ಟಿದ್ರ ಇವತ್ ನನ್ ಗಂಡ ನಮ್ಮ ಮನ್ಯಾಗ ಇದ್ದಿದ್ದ, ನಾವ್ ನರಕ ಅನ್ಭವಿಸುವಂತ ಪರಿಸ್ಥಿತಿ ನಮ್ಗ್ ಬರ್ತಿರ್ಲಿಲ್ಲ ಅಂತ ಹೇಳ್ತೀನಿ. ಏವನ್ ಆರೋಪಿ ಬಸವರಾಜ್ ಮುತ್ತಿಗೆ ಅವ್ರು ಹೇಳ್ತಾರೆ ಮೇಡಮ್,
ಈ ಒಂದು ಪ್ರಕರಣದಕ್ಕಿಂತ ಮುಂಚೆ ಘಟನೆ ಸಂಭವಿಸಬಾರದು ಎಂಬ ಹಿನ್ನೆಲೆಯಲ್ಲಿ ಇವರಿಗೊಂದು ನಾವು ಲೆಟರ್ ಬರೆದಿದ್ವಿ. ಯಾಕಂತಂದ್ರೆ ನನ್ನ ಪರಿಸ್ಥಿತಿ ಆಗಿತ್ತು, ಇದರಲ್ಲಿ ದೊಡ್ಡ ದೊಡ್ಡ ಅಧಿಕಾರಿಗಳು ಇದ್ರು, ನಾವು ನೇರವಾಗಿ ಅವ್ರ ಭೇಟಿಯಾಗಿ ಹೇಳದಂತ ಪರಿಸ್ಥಿತಿ ಇದ್ದ ಹಿನ್ನೆಲೆಯಲ್ಲಿ ಲೆಟರ್ ಬರೆದಿದ್ವಿ. ಅದನ್ನ ಸೀರಿಯಸ್ ಆಗಿ ತಗೊಳ್ಳಿಲ್ಲ ಯೋಗೇಶ್ ಗೌಡ ಅವರು. ಸೀರಿಯಸ್ ಆಗಿ ತೊಗೊಳಕಂತ ಸಾಕಷ್ಟು ಲೆಟರ್ ಬರ್ತಿದ್ವಲ್ಲ, ಹಿಂಗಾಗಿ ನಾವ್ ಸೀರಿಯಸ್ ತಗೊಲಿಲ್ಲ. ಅಂತಾವ್ ಸಾಕಷ್ಟು ಲೆಟರ್ ಬರ್ಲಿಲ್ಲ ಅದ್ರ ನಾವು ಸೀರಿಯಸ್ ತಗೋತಿದ್ವಿ. ಅದ ಒಂದ ಲೆಟರ್ ಬಂದಿದ್ರ ಸಾಕಷ್ಟು ಅಂತಾವ್ ನಮ್ ಉದಯ್ ಗೌಡ್ರದ್ ಆದಾಗಿಂದಾನು ಸಾಕಷ್ಟು ಪ್ರತಿ ದಿನಾನು ಅದ. ಯಾವಾಗ ನಾವ್ ರಾಜಕೀಯ ಬಂದ ಯಾವಾಗಿಂದಾನು ಹಂಗ ಪ್ರತಿ ದಿನ ಲೆಟರ್ ಬರ್ತಿದ್ವು ಹೋಗ್ತಿದ್ವು. ಅದ್ರ ಬಗ್ಗೆ ನಾವ್ ಅದ ಮೆಸೇಜ್ ಅಲ್ಲಿ ಲೆಟರ್ ಬರೋಕಿನ ಬದ್ಲಿ ಅವ್ರಿಗೆ ಹೇಳುದ್ ಬೇಡ, ಅವ್ರಿಗೆ ತ್ರಾಸ ಐತಂತ ಅವ್ರಿಗೆ ಹೇಳುದ್ ಬದ್ಲಿ ನನಗ್ ಹೇಳ್ಬೋದಿತ್ತಲ್ಲ. ಯಾಕಂದ್ರ ಅವ್ರದ್ದು ಅಲ್ಲೇ, ನಾವು 10 ಗಂಟೆ ಬಾಳೆ ಮಾಡೋದು ಅಲ್ಲೇ, ಅವರು ಅಲ್ಲೇ, ಅವ್ರು ಇರುದಲ್ಲೇ, ನಾವು ಇರುದಲ್ಲೇ. ಅವ್ರು ಸುಳಿವು ಕೊಟ್ಟಿದ್ರ, ಏನೋ ಹೊಲಕ್ ಹೋಗ್ತೀನಿ ಮನಿಗ್ ಬರ್ತೇನೆ ಅಂತ ಕಂಟಿನ್ಯೂ ಯಾರು ಕಾಯ್ಕೊಂತ ಕುಂದ್ರುದಿಲ್ಲ. ಅವ್ರು ಸ್ವಲ್ಪ ಬಂದ್ ನನ್ಗ್ ಮೆಸೇಜ್ ಕೊಟ್ಟಿದ್ದನ್ನ ನಾವು ಅಡವಿ ಇದನ್ ಅಡವಿ ಬಿಟ್ಟು ಬಂದ್ ಇಲ್ಲಿ ಊರಾಗ ಇರ್ತಿದ್ವಿ. ನಾವು ಊರಾಗ ಜೀವನ ಮಾಡ್ತಿದ್ವಿ. ಯಾಕೆ ನಾವು ಹಲ್ವಾರಿ ನಾವು ನನ್ ಗಂಡನ್ ಬಲಿ ಕೊಡೋ ಪರಿಸ್ಥಿತಿ ಬರ್ತಿತ್ತು. ಯಾಕಂದ್ರೆ ಮೇಡಮ್, ಈಗ ಕೊಲೆ ಆದ ನಂತರ ತಮ್ಮ ಮಕ್ಕಳನ್ನು ಬೆಳೆಸಲು ಸಾಕಷ್ಟು ಕಷ್ಟಪಟ್ಟಿದ್ವಿ. ಜಮೀನ್ ಮಾಡ್ಕೊಳ್ಬೇಕು, ಮಕ್ಕಳ ಮದುವೆ ಮಾಡ್ಬೇಕು, ಶಾಲೆ ಕಲಿಸ್ಬೇಕು. ಮಕ್ಕಳು ಯಾವಾಗಾದ್ರೂ ಚರ್ಚೆ ಮಾಡಿದಾರ ಮೇಡಮ್ ತಂದೆ ಬಗ್ಗೆ ಇಷ್ಟು ಕಷ್ಟದಲ್ಲಿ? ಪ್ರತಿದಿನಾನು ಅವ್ರ ನೆನ್ಸಲೇ ಜೀವನಾನ ಇಲ್ಲ ಸರ್. ಅವ್ರು ಪ್ರತಿದಿನಾನು ನೆನೆಸ್ತಾರ. ಅವ್ರ ಒಂದೇನು ಅವ್ರು ಕೇಳಿದ ತಕ್ಷಣ ನಾ ಕೊಡಿಸಿಲ್ಲ ಅಂದ್ರುನು ತಂದಿ ಸ್ಟೇಟಸ್ ಹಾಕ್ತಾರ, ಮಿಸ್ ಯು ಅಪ್ಪ ಅಂತಾರ. ನಮ್ ತಂದಿದ್ರ ನಮ್ಗ್ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅಂತಾರ. ಯಾಕಂದ್ರ ಅವ್ರ ಏನಂತಾರ ಅದನ್ನ ಮಾಡ್ಕೊತ ಬಂದಿದ್ರ, ಅದನ್ನ ಮಾಡುವಂತ ಪರಿಸ್ಥಿತಿ ಒಳಗ್ ನಾ ಇಲ್ಲ. ಹಂಗಾಗಿ ಅವ್ರು ಸಾಕಷ್ಟು ನೋವು. ಬೇರೆ ಮಕ್ಕಳಿಗೆ ಇದ ತಗೊಳೋದ್ ನೋಡಿ ಅವ್ರಿಗೆ ಒಂಥರ ಹಿಂಸೆ ಅನಿಸ್ತೈತಿ. ಅವರು ನಾವು ದೊಡ್ಡ ಶಾಲೆ ಕಲಿತಿದ್ವಲ್ಲ, ನಾವು ಗೌರ್ಮೆಂಟ್ ಶಾಲೆ ಕಲಿಯಾಕತ್ತೀವಿ ಅಂತ ಅವ್ರಿಗೆ ನೋವು ಐತಿ. ನಾನಿಂದ ಇನ್ನು ಮುಂದನು ನೋವು ತುಂಬ್ಕೊಡಕ್ ಆಗ್ತತಿಲ್ಲ ಗೊತ್ತಿಲ್ಲ. ಇನ್ನೊಂದು, ತಮ್ಮ ಈಗ ಮಗನನ್ನ ಪುತ್ರನನ್ನು ಮುಂದೆ ಹಿರಿಯರ ಕೈಯಲ್ಲಿ ಹಾಕಿದೆ ಅಂತ ಹೇಳ್ತಿದ್ರು. ಎಲ್ಲ ರೀತಿಯಲ್ಲಿ ಹಿರಿಯರು ಯಾವ ರೀತಿಯಾಗಿ ನಿಮ್ಗೆ ಬೆಂಬಲವಾಗಿದ್ದಾರೆ? ಸರ್, ಒಂದ್ ಟೈಮ್ ಅವ್ರಿಗೆ ನಮ್ಗ ಒಂದು ತನ್ನ ಉಣ್ಣಾಕು ವರ್ಜ್ನೆ ಆ ಟೈಮ್ದಾಗು ನಮ್ ಕ್ಷೇತ್ರ ಜನ ಹಿರಿಯರ ಎತ್ತಿ ಹಿಡ್ದಾರ. ಅವ್ರ ನನ್ ಮಕ್ಕಳನ್ನ ಅವ್ರ ಮನಿ ಮಕ್ಕಳಂತ ನಮ್ಮನ್ ಜೋಪಾನ ಮಾಡಾರ. ಯಾವಾಗ ನನ್ ಮಗಗ ಒಂದ್ ಸ್ವಲ್ಪ ತಿಳುವಳಿಕೆ ಬಂತ ಅವಾಗಿಂದಾನು ಅವ್ರ ಹಿರಿಯರ ಜೋಡಿನ ಬೆರ್ತಾನ, ಹಿರಿಯರ ಜೋಡಿನ ಇರ್ತಾನ. ಏನ್ ಒಂದಕ್ಕೂನು ಅವ್ನ್ ಕರೆದ ನಡು ಹಿರಿಯರ್ದಾಗ ಕುಂದರ್ಸ್ಕೊಂಡ್ ಮಾತಾಡ್ತಾರ. ಬಾಳ ಖುಷಿ ಐತ್ ಸರ್. ಅವ್ರ ಯಾವಾಗೂ ಬಿಟ್ಟಿಲ್ಲ. ಮುಂದಾದ್ರು ಇಷ್ಟ ದಿನ ಆದ್ರೂನು ನನ್ ಗಂಡ ಆದ್ರೂನು ಕ್ಷೇತ್ರದ ಮಗನ ಆಗಿ ಬೆಳ್ದಾನ. ನನ್ ಮಗ ಆದ್ರೂನು ಕ್ಷೇತ್ರದ ಮಗನ ಆಗಿ ಬೆಳಿಲಿ, ನನ್ ಮಗ ಆಗಿ ಬೆಳಿಲಿ ಅಂತ ನಾ ಆಸೆ ಪಡೋದು. ಇದಿಷ್ಟು ಯೋಗೇಶ್ ಗೌಡ ಅವರ ಧರ್ಮಪತ್ನಿ ಮಲ್ಲಮ್ಮ ಅವರ ಮಾತಾಗಿರುವಂತದ್ದು. ಮಗ ಇನ್ನು ಮುಂದೆ ಜನರ ಹಿರಿಯರ ಕೈಲಿ ಹಾಕಿದ್ದೇನೆ, ತಂದೆಯ ಮಾರ್ಗದರ್ಶನ, ತಂದೆಯ ಆಶಯ ಉತ್ತರವನ್ನು ಮುಂದೆ ಜನಪ್ರತಿನಿಧಿಯಾಗಿ ಈಡೇರಿಸಲಿ ಎಂಬ ಮಾತುಗಳನ್ನು ಹೇಳ್ತಾ ಇರುವಂತದ್ದು. ಮಂಜುನಾಥ್, ಫ್ರೀಡಂ ಟಿವಿ, ಧಾರವಾಡ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.